ಇನ್ನು ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅನ್ನೋ ಆದೇಶ ಇದೆಯಲ್ಲ ಅದು ಸಂಪೂರ್ಣ ತಪ್ಪು. ಮಂಡ್ಯ ಸೇರಿದಂತೆ 5 ಜಿಲ್ಲೆಯಲ್ಲಿ ಮಳೆ ಸಮಸ್ಯೆ ಇದೆ. ಹೀಗಾಗಿ ನೀರು ಬಿಡೋಕ್ ಹೇಗೆ ಸಾಧ್ಯ? ರೈತರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ TV9 ಜೊತೆ ಮಾತನಾಡಿದ್ದಾರೆ ಮಂಡ್ಯ ಶಾಸಕ ರವಿ ಗಣಿಗ. ನಮ್ಮ ಪ್ರತಿನಿಧಿ ಸುನಿಲ್ ರವಿ ಗಣಿಗ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ರೈತರ ಪ್ರತಿಭಟನೆ ಕೂಡ ಜೋರಾಗಿದೆ. ಮಂಡ್ಯದಲ್ಲಿ ಕೂಡ ರೈತರು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಂಡ್ಯ ಸ್ಥಳೀಯ ಶಾಸಕ ಅಂತ ರವಿ ಗಣಿಗ ಅವರಿದ್ದಾರೆ. ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವ ವಿಚಾರವಾಗಿ ಈಗಾಗಲೇ ಮಂಡ್ಯದಲ್ಲಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಸ್ಥಳೀಯ ಶಾಸಕರಾಗಿ ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ? ನೋಡ್ರಿ, ನೆನ್ನೆನೇ ಹೇಳಿದ್ದೀನಿ ನೀರು ಬಿಡೋದು ಬೇಡ ಅಂತ. ನೀರು ಇನ್ನೂ ನಾವು ಬಿಟ್ಟಿಲ್ಲ. ಈಗ ಇದು ಕಾವೇರಿ ಪ್ರಾಧಿಕಾರ ಎರಡೂ ರಾಜ್ಯಗಳ ಸಮಸ್ಯೆಗಳನ್ನು ನೋಡಬೇಕಾಗಿತ್ತು. ಇಲ್ಲಿ ನೀರು ಇದೆಯಾ ಇಲ್ವಾ ಅನ್ನೋದು ನೋಡಬೇಕಾಯ್ತು. ಅವರು ಯಾವ ಆ್ಯಂಗಲಲ್ಲಿ ನೀರು ಕೊಡಬೇಕು ಅಂತ ಆರ್ಡ್ರ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಕುಡಿಯೋದಕ್ಕೆ ಏಪ್ರಿಲ್ ಇಲ್ಲಿವರೆಗೂ ಮಳೆ ಅಂತೂ ಬಂದಿಲ್ಲ. ಮುಂದೆ ಬಂದರೆ ಎರಡೂ ರಾಜ್ಯಕ್ಕೂ ಅನುಕೂಲ ಆಗ್ತದೆ. ನಾವು ಏಪ್ರಿಲ್ವರೆಗೂ ಮಂಡ್ಯದಲ್ಲಿರುವಂಥ ಜಾನುವಾರುಗಳಿಗೆ ನಾಟ್ ಓನ್ಲಿ ಮಂಡ್ಯ 5 ಡಿಸ್ಟಿಕ್ಗಳಿಗೆ ನೀರು ಕೊಡಬೇಕು, ಪ್ಲಸ್ ಬೆಂಗಳೂರಿಗವ್ರಿಗೆ ನೀರು ಕೊಡಬೇಕು. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮಲ್ಲಿರೋದು ಕುಡಿಯೋ ನೀರಿಗೆ ಮಾತ್ರ. ಡೆಡ್ ಸ್ಟೋರೇಜ್ ಒಂದು 4-5 TMC ಹೋದರೆ ಉಳಿಯೋದು 10-11 TMC. ನಾವು ಏಪ್ರಿಲ್ವರೆಗೂ ಕುಡಿಯೋ ನೀರಿಗೆ ಬೆಳೆ ಬೆಳೆಯೋದು ಬಿಡಿ, ಈ ವರ್ಷ ಮಳೆ ಬಂದಿಲ್ಲ ಅಂದ್ರೆ ಆಗಲ್ಲ. ಕುಡಿಯೋ ನೀರು ಕೊಡಬೇಕು. ಯಾವ ಆ್ಯಂಗಲಲ್ಲಿ ಕೊಟ್ಟಿದ್ರೆ ಗೊತ್ತಿಲ್ಲ. ರೈತರು ಸಹಜವಾಗಿ ಅವರ ಪ್ರಕ್ರಿಯೆಯನ್ನು ತೋರಿಸೋದು ಸಾಮಾನ್ಯ. ಅದು ನೀರು ಬಿಡಬೇಕು ಅಂತ ಹೇಳಿದಾಗ ನಾನು ಕೂಡ ಬಿಲ್ಕುಲ್ ಈಗ ನಾನು ನಮ್ಮ ನೀರಾವರಿ ಸಚಿವರನ್ನೇ ಭೇಟಿ ಮಾಡೋಣ ಅಂತ ಬಂದಿದ್ದೀನಿ. ನೀರನ್ನು ಬಿಡಬಾರ್ದು ಅನ್ನೋದು ನಾನು ನೇರವಾಗಿ ಸರ್ಕಾರಕ್ಕೂ ಹೇಳಿದ್ದೀನಿ, ರೈತರಿಗೂ ನಾನು ಇದೇ ನಿಲುವಲ್ಲಿ ಇದ್ದೀನಿ. ಅಂದ್ರೆ ಈಗ ಈ ನಿರ್ಧಾರ ತೆಗೆದುಕೊಂಡಿರೋದು ಸರಿ ಇಲ್ಲ ಅಂತೀರ? ಹಾಗಾದ್ರೆ ನೀರು ಬಿಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿರೋದು ಈ ಸಮಯದಲ್ಲಿ ಸರಿ ಇಲ್ಲ ಅಂತೀರ? ಹಾಗಾದ್ರೆ 100% ಸರಿ ಇಲ್ಲ. ಯಾಕಂದ್ರೆ ನೀರಿಲ್ಲ. ಅಲ್ಲಿ ನೀರಿದ್ರೆ ಏನೋ ಆಯ್ತಪ್ಪ, ನಮ್ಮ ಹತ್ರ ಸ್ವಲ್ಪ ಇದೆ, ಅಲ್ಪ ಸ್ವಲ್ಪ ತಗೊಳ್ಳಿ ಅನ್ನೋದಕ್ಕೆ ನಾವು ಅಲ್ಲಿರೋ ರೈತರು. ಮತ್ತೆ ನಾನು ಕೂಡ 3-4 ದಿನಕ್ಕೆ ಮುಂಚೆ ನಾನು ತಮಿಳ್ನಾಡಿಗೆ ಹೋದಾಗ ಚಿದಂಬರಂ ಡಿಸ್ಟಿಕ್, ಅದು ತಮಿಳ್ನಾಡು, ಇನ್ನು ಸ್ವಲ್ಪ ಮುಂದೆ ಹೋದರೆ ಕಡಲೂರು, ಅಲ್ಲಿ ನಮ್ಮ ಕಾವೇರಿ ನದಿ ಸಮುದ್ರ ಸೇರಿ ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತದೆ. ಆ ಕಾರಣದಿಂದಲೇ ಮೇಕೆದಾಟು ಆಗಬೇಕು. ಇಲ್ಲ ನೀವೊಂದು ಡ್ಯಾಮ್ ಕಟ್ಟಿ ಮೆಟ್ಟೂರು ಆದಮೇಲೆ ಮತ್ತು ನಾವು ಡ್ಯಾಮ್ ಕಟ್ತೀವಿ. ನೀರು ಸಮುದ್ರ ಪಾಲಾಗೋದನ್ನು ತಡೆದು ಇಂತಹ ಪರಿಸ್ಥಿತಿ ಬಂದಾಗ, ಯಾವಾಗ ಹೋದ 2 ವರ್ಷ ನಾವು ಮಾತಾಡಲಿಲ್ಲ, ಅವರು ಮಾತಾಡಲಿಲ್ಲ, 300 TMC ಎಕ್ಸ್ಟ್ರಾ ನೀರು ಅವರು ಬಿಟ್ಟಿದ್ದೀವಿ, ಸಮುದ್ರಕ್ಕೆ ಹೋಯ್ತು. ಈಗ ಸಂಕಷ್ಟದ ಸಂದರ್ಭದಲ್ಲೇ ನಾವು ಅವರು ಕಿತ್ತಾಡೋದು. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಎಷ್ಟು ವರ್ಷದಿಂದ ಕಿತ್ತಾಡ್ತಾನೆ ಇರೋಣ, ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು. ಅಂದರೆ ಸರ್ಕಾರ ಸರಿಯಾಗಿ ಇದನ್ನು, ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಸರಿಯಾಗಿ ಇದನ್ನು ಗಮನಕ್ಕೆ ತರಲಿಲ್ಲ, ಇದರ ಪರವಾಗಿ ವಾದ ಮಾಡಲಿಲ್ಲ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಇದ್ದವ್ರು ಯಾರು ವಾದ ಮಾಡಿಲ್ಲ ಅಂತ ಹೇಳೋದಕ್ಕೆ? ಇದೆಲ್ಲ ಸರ್ವೇ ಸಾಮಾನ್ಯ. ಇದ್ದವ್ರು ಯಾರು ಕದ್ದೋರು ಯಾರು ಅನ್ನೋ ಮಾತುಗಳು ಬರ್ತದೆ. ನಾವು ಹಂಗಾರೆ ನೀರು ಬಿಟ್ಬಿಡ್ತೀವಿ ಅಂತ ವಾದ ಮಾಡ್ತೀವ? ಇದೆಲ್ಲ ಪೋಲಿಶ್ನೆಸ್. ನಮ್ಮವರು 100% ವಾದ ಮಾಡ್ತಾರೆ. ಯಾಕೆ ಮಾಡಲ್ಲ? ನಮ್ಮ ಹತ್ರ ನೀರಿಲ್ಲ ಅಂತ ಯಾಕೆ ಇಡಲ್ಲ? ಅವರೇನಾಗುತ್ತೆ, ಸಂಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತು 30 TMC ಇವತ್ತು ಜುಲೈಯಲ್ಲಿ ಬಿಡಬೇಕಾಗಿತ್ತು, ಅದಕ್ಕೆ 3.5 ಕ್ಯೂಸೆಕ್ಸ್ ಬಿಡಿ ಅಂತ ಅವ್ರು ಕೇಳಿರ್ತಾರೆ. ಅವ್ರು ಒಂದು 10,000 ಕೇಳಿರ್ತಾರೆ. ಇವ್ರ ಮಧ್ಯದಲ್ಲೂ ಒಂದಷ್ಟೇನೋ ಆರ್ಡ್ರ್ ಮಾಡಿರ್ತಾರೆ. ನಮ್ಮವ್ರು ವಾದ ಮಾಡಿಲ್ಲ. ಯಾವಾಗ 2 ಸರಿ ಹಂಗಾರೆ ವಾದ ಕರೆಕ್ಟ್ ಮಾಡಿದ್ರಲ್ವಾ? ಈ 2 CWC ಮೀಟಿಂಗ್ ಆದಾಗ ವಾದ ಕರೆಕ್ಟ್. ಈ ಥರದವೆಲ್ಲ ವಿರೋಧ ಪಕ್ಷದವ್ರಿಗೆ ಏನು ಬೇರೆ ಏನು ಕೆಲಸ ಇಲ್ಲ, ಕಾಲು ಎಳೆಯೋದೇ ಕೆಲಸ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.